ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಈ ವಿಡಿಯೋಸ್ ಏನೆಲ್ಲ ನೋಡ್ತಾ ಇದ್ದೀರಾ ಇದೆಲ್ಲವೂ ಕೂಡ ಮಂತ್ರಾಲಯದಲ್ಲಿ ನಾನು ಇದ್ದಂತಹ ಕ್ಷಣಗಳಲ್ಲಿ ನಾನು ತೆಗೆದುಕೊಂಡಂತಹ ವಿಡಿಯೋ. ನಿಮಗೋಸ್ಕರ ಒಂದಷ್ಟು ವಿಡಿಯೋಸನ್ನು ಹಾಕಿದ್ದೀನಿ. ಬುಧವಾರ ಮತ್ತು ಗುರುವಾರ 24 ಮತ್ತು 25ನೇ ತಾರೀಕು ಎರಡೂ ದಿವಸಗಳ ಕಾಲ ಮಂತ್ರಾಲಯದಲ್ಲಿದ್ದು ರಾಯರ ದರ್ಶನವನ್ನು ಕಣ್ತುಂಬ ಮಾಡ್ಕೊಂಡು ಬಂದೆ. ಬುಧವಾರ ಅಷ್ಟೇನು ರಶ್ ಇರಲಿಲ್ಲ, ಆದರೆ ಗುರುವಾರ ಏಕಾದಶಿ ತುಂಬ ರಶ್ ಇತ್ತು. ನಾನು ಹೋಗಿದ್ದು ಬುಧವಾರ 12:30 1 ಗಂಟೆ ಅಷ್ಟರಲ್ಲಿ ಮಂತ್ರಾಲಯ ತಲುಪಿ ಮಧ್ಯಾಹ್ನ ಮತ್ತು ಸಂಜೆ ಎರಡೂ ಸಮಯನೂ ಕೂಡ ರಾಯರ ದರ್ಶನವನ್ನು ಪಡೆದುಕೊಂಡೆ. ರಾಯರ ರಥೋತ್ಸವ ಬುಧವಾರ ಸಾಯಂಕಾಲ ಇತ್ತು. ಅದರದ್ದು ಒಂದಷ್ಟು ವಿಡಿಯೋಸ್ಗಳನ್ನು ಇಲ್ಲಿ ಹಾಕಿದ್ದೀನಿ. ಹಾಗೆ ಗುರುಗಳ ದರ್ಶನವೂ ಕೂಡ ಆಯಿತು, ಆ ವಿಡಿಯೋ ಕೂಡ ಹಾಕಿದ್ದೀನಿ ನೋಡಿ. ಮಂತ್ರಾಲಯದಲ್ಲಿ ಒಂದಷ್ಟು ರೂಲ್ಸ್ಗಳನ್ನು ಮಾಡಿದ್ದಾರೆ, ಅದರ ಬಗ್ಗೆ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ತೀನಿ. ಮೊದಲೆಲ್ಲ ಈ ರೂಲ್ಸ್ಗಳು ಇರಲಿಲ್ಲ, ಅದನ್ನು ದೊಡ್ಡದಾಗಿ ಮೈಕ್ನಲ್ಲೇ ಹೇಳ್ತಾರೆ ನೀವು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ನಡ್ಕೋಬಾರ್ದು ಅಂತಂದರೆ. ನೋಡಿ, ಜನಗಳು ಅಲ್ಲಿನ ಆಡಳಿತ ಮಂಡಳಿಯಿಂದ ಮೈಕ್ನಲ್ಲಿ ಕೂಗಿಸ್ಕೊಳ್ಳೋಷ್ಟರ ಮಟ್ಟಕ್ಕೆ ಮಂತ್ರಾಲಯದ ವಾತಾವರಣವನ್ನು ಹಾಳು ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಅನ್ನುವಂತಹದ್ದು. ದಯಮಾಡಿ ಯಾರೇ ರಾಯರ ಭಕ್ತರು ಮಂತ್ರಾಲಯಕ್ಕೆ ಹೋಗ್ತೀರಾ ಅಂತಂದರೆ ಮಂತ್ರಾಲಯದ ಒಂದು ಮಹಿಮೆಯನ್ನು ಮೊದಲು ಅರಿತು ಅಲ್ಲಿಗೆ ಹೋಗಿ. ಏಕೆ ಅಂತಂದರೆ ಸಾಕ್ಷಾತ್ ಗುರುರಾಯರು ಇವತ್ತಿಗೂ ಕೂಡ ಕುಳಿತುಕೊಂಡಿರುವಂತಹ ಜಾಗವದು. ನಾವು ಅವರ ಬಳಿಗೆ ಹೋಗ್ತಿದ್ದೀವಿ ಅಂತಂದರೆ ನಾವು ಅಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನುವಂತಹ ಒಂದು ಕನಿಷ್ಠ ಜ್ಞಾನವನ್ನು ನಾವು ಇಟ್ಕೊಳ್ದಲ್ಲೇ ಅಲ್ಲಿ ಹೋದ್ವಿ ಅಂತಂದರೆ ನಮಗೆ ಅಲ್ಲಿ ಕಾಲಿಡುವಂತಹ ಯೋಗ್ಯತೆ ಖಂಡಿತ ಇಲ್ಲ ಅಂಥೇಳಿ. ಯಾಕೆ ಇಷ್ಟು ಕಠಿಣವಾಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ, ಮೊದಲೆಲ್ಲ ನೀವು ಈ ರೀತಿ ರೂಲ್ಸ್ ಮಾಡೋದಕ್ಕಿಂತ ಮೊದಲು ನೀವು ಮಂತ್ರಾಲಯಕ್ಕೆ ಹೋದರೆ ಹೆಣ್ಮಕ್ಳು ಪರಿಜ್ಞಾನವೇ ಇರೋದಿಲ್ಲ. ಸುತ್ತಮುತ್ತ 10 ಜನ ಗಂಡಸರಿದ್ದರೂ ಕೂಡ ಮೈ ಮೇಲೆ ಪರಿಜ್ಞಾನವಿಲ್ಲದಲೇ ಅಲ್ಲಿ ಡ್ಯಾನ್ಸ್ ಮಾಡುವಂತಹದ್ದು, ಆಮೇಲೆ ಬಟ್ಟೆ ಬರೆ ಬಗ್ಗೆಯೂ ಕೂಡ ಕನಿಷ್ಠ ಜ್ಞಾನವೂ ಇಲ್ದಲೆ ಎಕ್ಸ್ಪೋಸ್ ಆಗೋ ರೀತಿಯಲ್ಲಿ ಆ ಸೀರೆ ಉಡೋದರಲ್ಲೇ ಎಕ್ಸ್ಪೋಸ್ ಆಗೋ ರೀತಿಯಲ್ಲೆಲ್ಲ ಬಟ್ಟೆ ಹಾಕ್ಕೊಂಡು ವಿಡಿಯೋಸನ್ನು ಮಾಡ್ತಿದ್ರು. ಈಗ ಅಲ್ಲಿ ಮೈಕ್ನಲ್ಲೇ ಹೇಳ್ತಿದ್ದಾರೆ, ನೀವೇನಾದರೂ ರೀಲ್ಸ್ ಮಾಡಿದ್ರಿ ಅಲ್ಲಿ ಮಂತ್ರಾಲಯದ ಪ್ರಾಂಗಣದಲ್ಲಿ ಅಂತಂದರೆ ನಿಮ್ಮ ಮೊಬೈಲನ್ನು ಕಿತ್ಕೋತಾರೆ. ಈ ಸರ್ತಿ ಮಾತ್ರ ಬಹಳ ಸಂತೋಷ ಆಯಿತು. ಯಾರೂ ಕೂಡ ಆ ರೀತಿ ಹುಚ್ಚ ಬಟ್ಟೆ ಕುಣಿತಾ ಇದ್ದಿದ್ದಂತೂ ಕಣ್ಣಿಗೆ ಕಾಣಲಿಲ್ಲ. ಏಕೆ ಅಂತಂದರೆ ನಾವು ಗುರುಗಳಿಗೆ ಯಾವ ರೀತಿ ಗೌರವ ತೋರಿಸ್ಬೇಕೋ ಆ ರೀತಿ ತೋರಿಸ್ಬೇಕು. ಆಮೇಲೆ ಆ ಮಠದ ಪ್ರಾಂಗಣದಲ್ಲಿ ಕೇಕ್ ಕಟ್ ಮಾಡುವಂತಹದ್ದು, ಈಗೇನೋ ಒಂದು ಅವ್ರದ್ದೇನಾದರೂ ವಿಶೇಷ ಫಂಕ್ಷನ್ಗಳು ಅಂತಂದರೆ ಬರ್ತಡೇನೋ ಆ್ಯನಿವರ್ಸರಿನೋ ಏನಕ್ಕಾದರೂ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ, ಆ ಮಂತ್ರಾಲಯದ ಪ್ರಾಂಗಣದಲ್ಲಿ ಕೂತ್ಕೊಂಡು ನೀವು ಕೇಕ್ ಕಟ್ ಮಾಡ್ತೀರಾ ಅಂತಂದರೆ ಕೇಕ್ನಲ್ಲಿ ಮೊಟ್ಟೆ ಎಲ್ಲ ಬಳಸಿರ್ತಾರೆ. ಸ್ವಲ್ಪ ಜ್ಞಾನ ಇರಬೇಕು, ನೀವೇನು ತಗೊಂಡು ಹೋಗ್ತಿದ್ದೀರಾ ಆ ಜಾಗಕ್ಕೆ, ಏನು ಮಾಡ್ತಾ ಇದ್ದೀರಾ ಅಂತಂದು. ನೋಡಿ, ಬಹಳಷ್ಟು ಜನ ಇವತ್ತು ಇಡೀ ಪ್ರಪಂಚವೇ ಮಾತಾಡ್ತಾ ಇರೋದು, ಎಲ್ಲರೂ ಕೂಡ ಮಂತ್ರಾಲಯದ ಕಡೆ ತಿರುಗಿದ್ದಾರೆ, ಎಲ್ಲರೂ ಕೂಡ ರಾಯರತ್ತ ಸಾಕ್ತಾ ಇದ್ದಾರೆ ಅಂತಂದು. ಯಾಕೆ? ರಾಯರಲ್ಲಿದ್ದಾರೆ, ಅಲ್ಲಿದ್ಕೊಂಡು ಯಾರೇ ಕಷ್ಟ ಅಂತ ಹೋದರೂ ಕೂಡ ಅವರ ಕಣ್ಣಿ ಬಳಸಿ ಅವರ ಕಷ್ಟಗಳನ್ನು ಕಳೆದು ಬದುಕಿನಲ್ಲಿ ಒಂದು ನಗುನ ಮೂಡಿಸ್ತಾರೆ. ಅಂತಹದ್ರಲ್ಲಿ ನಾವು ಹೋಗಿ ಬರ್ತಾನೆ ಆ ಜಾಗದ ಗೌರವವನ್ನು ಕಡಿಬಾರ್ದು. ಆಮೇಲೆ ಮೈಕ್ನಲ್ಲೇ ಹೇಳ್ತಾರೆ, ಈ ಹೆಣ್ಮಕ್ಳು ಜೀನ್ಸ್ ಪ್ಯಾಂಟು, ಟೀ ಶರ್ಟ್ಸು ಅಥವಾ ಏನಾದರೂ ಈ ವೆಸ್ಟರ್ನ್ ವೇರ್ಸ್ ಥರ ಹಾಕ್ಕೊಂಡು ಹೋಗಿದರೆ ರಾಯರ ದರ್ಶನಕ್ಕೆ ನಿಮಗೆ ಅನುಮತಿ ಇಲ್ಲ. ಹೆಣ್ಮಕ್ಳು ಸೀರೆ ಉಟ್ಕೊಂಡು ಹೋಗಿರಬೇಕು, ಇಲ್ಲ ಲಕ್ಷಣವಾಗಿ ಚೂಡಿದಾರನ್ನು ಹಾಕ್ಕೊಂಡು ಹೋಗಿರಬೇಕು. ಇನ್ನು ಗಂಡಸರಿಗೆ ಜೀನ್ಸ್ ಪ್ಯಾಂಟು ಈ ಥರದ್ದೆಲ್ಲ ಒಳಗಡೆ ಅಲೋ ಮಾಡೋದಿಲ್ಲ. ಅಂದರೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಹೋದ್ರೂ ರಾಯರ ದರ್ಶನವನ್ನು ಆ ಜೀನ್ಸ್ ಪ್ಯಾಂಟ್ಗಳಲ್ಲಿ ಮಾಡಬಾರ್ದು. ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಹೋದರೆ ಅಲೋ ಮಾಡ್ತಾರೆ, ಶರ್ಟ್ಸನ್ನು ತೆಗೆಸ್ತಾರೆ. ನೀವು ಅದ್ರ ಬದಲು ಲಕ್ಷಣವಾಗಿ ಪಂಚೆಯನ್ನು ಉಟ್ಕೊಂಡು ಹೋಗಿ ರಾಯರ ದರ್ಶನವನ್ನು ಮಾಡಿ. ಇನ್ನು ನಾನು ನೋಡಿದಂತಹ ಇನ್ನೊಂದಷ್ಟು ಅವಾಂತರಗಳೇನಪ್ಪ ಅಂತಂದರೆ, ಹೆಣ್ಮಕ್ಳು ಉರುಳು ಸೇವೆ ಮಾಡೋದು. ಮಂತ್ರಾಲಯದಲ್ಲಿ ದಯಮಾಡಿ ಹೆಣ್ಮಕ್ಳು ರಾಯರಿಗೆ ಉರುಳು ಸೇವೆ ಮಾಡಬಾರ್ದು. ಹೆಣ್ಮಕ್ಳು ಉರುಳು ಸೇವೆ ಮಾಡುವಂತಹ ಒಂದು ಪರಿಪಾಠ ಮಂತ್ರಾಲಯದಲ್ಲಿ ಇಲ್ಲ. ಹೆಜ್ಜೆ ನಮಸ್ಕಾರ ಹಾಕಿ, ಪ್ರದಕ್ಷಿಣೆ ನಮಸ್ಕಾರ ಹಾಕಿ. ಆ ಹೆಜ್ಜೆ ನಮಸ್ಕಾರ ಹಾಕೋದ್ರಲ್ಲಿಯೂ ತಪ್ಪು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಸಾಕ್ತಾ ಹೋಗೋದು ಒಂದು ರೌಂಡು, ಖಂಡಿತ ಯಾವ ಫಲನೂ ಇಲ್ಲ. ಒಂದು ಹೆಜ್ಜೆ ಇಟ್ಟ ತಕ್ಷಣ ಮಂಡಿ ಊರಿ ದೇವರಿಗೆ ಹೇಗೆ ನಮಸ್ಕಾರ ಮಾಡ್ತಿರೋ ಹಾಗೆ ಪ್ರತಿ ಹೆಜ್ಜೆಗೂ ಕೂಡ ನಮಸ್ಕಾರ ಮಾಡ್ಕೊತ ಹೋದರೆ ಮಾತ್ರ ನಿಮಗೆ ಅಲ್ಲಿ ಫಲ ಅನ್ನುವಂತಹದ್ದು ಸಿಗುತ್ತೆ.
ಇದು ಬುಧವಾರದ ರಾಯರ ದರ್ಶನ ನೀವು ನೋಡ್ತಾ ಇರೋಂತಹದ್ದು. ಏನಕ್ಕೋಸ್ಕರ ಹೋಗಿದ್ದೆ ಅಂತ ಹೇಳಿ ತಿಳಿಸ್ಲಿಲ್ಲ ನಿಮಗೆ ನಾನು 25ನೇ ತಾರೀಕು ಜೂನ್ 25ನೇ ತಾರೀಕು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ನಂದು, ಅಂದರೆ ವಿವಾಹ ವಾರ್ಷಿಕೋತ್ಸವ. ರಾಯರ ಆಶೀರ್ವಾದಕ್ಕೋಸ್ಕರ ಹೋಗಿದ್ದಂತಹದ್ದು. ಏನೇ ನಮ್ಮ ಮನೆಯಲ್ಲಿ ಬರ್ತಡೇ ಇರಬಹುದು ಅಥವಾ ಈ ಥರ ಏನಾದರೂ ಒಂದು ವಿಶೇಷ ಇದೆ ಅಂತಂದರೆ ನಮಗೆ ಬೇರೆಲ್ಲ ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ಳೋದಕ್ಕಿಂತ ರಾಯರ ಹತ್ರ ಹೋಗಿ ಅವರ ಆಶೀರ್ವಾದ ತೆಗೆದುಕೊಂಡು ಬಂದ್ರೇ ಮನಸ್ಸಿಗೆ ಸಮಾಧಾನ. ಬಹಳ ತುಂಬ ಚೆನ್ನಾಗಿ ಈ ಸಾರ್ತಿ ದರ್ಶನ ಆಯಿತು. ಬುಧವಾರ ಏನು ರಶ್ ಇರಲಿಲ್ಲ, ವೀಕ್ ಡೇಸ್ ಆಗಿದ್ದರಿಂದ ತುಂಬ ಚೆನ್ನಾಗಿ ದರ್ಶನ ಮಾಡ್ಕೊಂಡ್ವಿ. ಅಂದರೆ ರಶ್ ಇದ್ದರೆ ಸ್ವಲ್ಪ ಬೇಗ ಮೂವ್ ಮಾಡಿಸ್ಬಿಡ್ತಾರೆ ರಾಯರ ಎದುರುಗಡೆ. ಆದರೆ ಬುಧವಾರ ಏನು ರಶ್ ಇಲ್ದಿರೋದ್ರಿಂದ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ದರ್ಶನ ತುಂಬ ಚೆನ್ನಾಗಾಯಿತು. ರಾಯರ ಪ್ರಸಾದನೂ ಕೂಡ ಸಿಕ್ತು. ಅಲ್ಲಿ ಅವರಿಂದ ಪಡೆದ್ಕೋತೀವಲ್ವ ಆ ಪ್ರೀತಿ ಅನುಭವ, ಅದು ಇನ್ನೂ ಒಂದಷ್ಟು ದಿವಸಗಳ ಕಾಲ ಮನಸ್ಸಿನಿಂದ ಹೋಗೋದಿಲ್ಲ. ಇನ್ನು ಗುರುವಾರ ಬೆಳಗ್ಗೆನೂ ಅಲ್ಲೇ ಇದ್ದು ರಾಯರ ಏಕಾದಶಿ ದರ್ಶನವನ್ನು ಮಾಡ್ಕೊಂಡು ಬಂದೆ. ಎಷ್ಟು ದಿವಸಗಳಿದ್ದರೂ ಕೂಡ ಅಲ್ಲಿಂದ ಹೊರಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೆಣ್ಮಕ್ಳಿಗಂತೂ ನನಗನ್ಸುವಂತಹದ್ದು, ಮಂತ್ರಾಲಯಕ್ಕೆ ಹೋದರೆ ನಮಗೆ ತಂದೆ ತಾಯಿ ಮನೆಗೆ ಹೋಗಿದ್ದೀವೇನೋ, ಒಂದು ತಂದೆ ಮಡಿಲಿನಲ್ಲಿ ಕೂತಿದ್ದೀವೇನೋ ಅನ್ನುವಂತಹ ಮನೋಭಾವನೆ ಅಲ್ಲಿ ರಾಯರ ಮುಂದೆ ಕೂತಿದ್ದಾಗ ಮಂತ್ರಾಲಯದಲ್ಲಿ ಬರೋ ಸಂದರ್ಭದಲ್ಲಂತೂ ಬಹಳ ಭಾರವಾದಂತಹ ಮನಸ್ಸಿನಿಂದ ಮನೆ ತಲುಪೋವರೆಗೂ ಕೂಡ ಮನಸ್ಸಿರಲಿಲ್ಲ. ಎಷ್ಟೋ ಒಂದು ರೀತಿ ಅಲ್ಲಿ ರಾಯರಿಂದ ವಿಶೇಷವಾದಂತಹ ಅನುಭವಗಳು ಆಯಿತು. ಕೆಲವೊಂದನ್ನು ಹೇಳ್ಕೊಂಡ್ರೆ ಈ ಉತ್ಪ್ರೇಕ್ಷೆ ಅನ್ನೋ ರೀತಿಯಲ್ಲಿ ನೋಡ್ತಾರೇನೋ ಜನಗಳು ಅಂತಲೂ ಅನಿಸುತ್ತೆ. ಆದರೂ ಕೂಡ ನಂಬ್ತೀನಿ ಅನ್ನೋವಂತಹವರಿಗೆ ಒಂದಷ್ಟು ಅನುಭವಗಳನ್ನ ಶೇರ್ ಮಾಡ್ಕೋತೀನಿ. ಬುಧವಾರ ಮಧ್ಯಾಹ್ನ ರಾಯರ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಅಂತ ಹೇಳಿ ಮಠದಲ್ಲೇ ಪ್ರಸಾದ ಕೊಡ್ತಾರೆ. ಅಲ್ಲಿ ಹೋಗಿ ಪ್ರಸಾದವನ್ನು ಇಸ್ಕೊಂಡು ಕೂತಾಗ ಮೊದಲನೇ ತುತ್ತು ತಿನ್ನೋದಕ್ಕಿಂತ ಮುಂಚೆ ರಾಯರನ್ನ ನೆನೆಸ್ಕೊಳ್ಳೋದಕ್ಕೆ ಕಣ್ಮುಚ್ಚಿ ಕೂತೆ. ಯಾಕೋ ಗೊತ್ತಿಲ್ಲ, ರಾಯರು ಅದರಿಂದ ಒಂದು ತುತ್ತನ್ನು ತೆಗೆದು ಕೈ ನೀಡಿ ಕೊಡ್ತಾ ಇದ್ದಾರೇನೋ ಅನ್ನೋ ರೀತಿ ಮನಸ್ಸಿಗೆ ಬಂದ್ಬಿಡ್ತು ಅವರ ಭಾವಚಿತ್ರ. ಆ ತುತ್ತು ಕೈ ತುತ್ತು ಅವರು ಕೊಡ್ತಾ ಇರೋ ರೀತಿ ಕಾಣಿಸ್ಕೊಂತು. ಅಂದರೆ ಎಷ್ಟು ಮಮತೆ ಇಟ್ಟಿರ್ತಾರೆ ನೋಡಿ. ಮಂತ್ರಾಲಯದಲ್ಲಿ ಕೂತು ನಾವೆಲ್ಲ ಆ ರೀತಿ ಭಾವಿಸೋದಕ್ಕೆ ಆಗೋದಿಲ್ಲ. ಅಂದರೆ ನಾವಷ್ಟು ಪ್ರೀತಿಯಿಂದ ಅವರನ್ನು ತಂದೆ ಅನ್ನೋ ರೀತಿಯಲ್ಲಿ ನೋಡಿದ್ರೆ ಅವರು ಕೂಡ ನಮ್ಮನ್ನು ಮಕ್ಕಳ ರೀತಿಯಲ್ಲೇ ಅಷ್ಟು ಪ್ರೀತಿಯಿಂದ ನೋಡ್ತಾರೆ. ಅಂದರೆ ಕೈ ತುತ್ತು ಕೊಟ್ಟ ಹಾಗೆ ಅವರ ಪ್ರಸಾದವನ್ನು ಕೊಡ್ತಾ ಇರುವಂತಹ ರೀತಿಯಲ್ಲಿ ಭಾಸವಾಯಿತು. ಆ ಸಮಯದಲ್ಲಿ ಒಂದು ರೀತಿ ಕಣ್ಣಲ್ಲಿ ನೀರು ಬಂದುಬಿಡ್ತು ನನಗೆ. ಇನ್ನು ಅದೊಂದು ಅನುಭವ ಆದರೆ ಇನ್ನೇನು ಗುರುವಾರ ಬರಬೇಕು, ದರ್ಶನ ಮುಗಿಸ್ಕೊಂಡು ಬೆಳಗ್ಗೆ ಒಂದು 8 ಗಂಟೆ ಅಷ್ಟರಲ್ಲೆಲ್ಲ ದರ್ಶನ ಮುಗಿದೋಗಿ ಹೊರಡಬೇಕಾಗಿತ್ತು. ಹೊರಡೋ ಮನಸ್ಸಿರಲಿಲ್ಲ. ಕಣ್ಣಲ್ಲಿ ನೀರು ಹಾಕ್ಕೊಂಡೇ ಕೂತಿದ್ದೆ ರಾಯರ ಎದುರುಗಡೆ. ಇನ್ಯಾವಾಗ ಮತ್ತೆ ಕರೆಸ್ಕೋತೀರ ನನ್ನನ್ನು, ಬಿಟ್ಟು ಹೋಗಬೇಕಲ್ಲ ನಿಮ್ಮನ್ನು ಅಂತ ಹೇಳಿ ಯಾಕೋ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೂತಿದ್ದೆ ಕಣ್ಣು ಮುಚ್ಕೊಂಡು. ಆ ಸಂದರ್ಭದಲ್ಲಿ ಅವರೇ ಕೈಯಾರೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಂದು ಹೂ ಮುಡಿಸಿ ಕೈಗೆ ಒಂದು ಹೊಸ ಸೀರೆಯನ್ನು ಕೊಟ್ಟಂತೆ ಕಣ್ಮುಚ್ಚಿ ಕೂತಿದ್ದಾಗ ಪರಿಭಾವನೆ, ಒಂದು ಕೆಂಪು ಸೀರೆ ಕಾಣಿಸ್ತು. ಬಹುಶಃ ಅನ್ನಿಸ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳಿ ಅವರ ಆಶೀರ್ವಾದಕ್ಕೆ ಅಂತ ಹೇಳಿ ಹೋಗಿದ್ದರಿಂದ ತಂದೆ ಮನೆಗೆ ಹೋದಂತಹ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ತಾರಲ್ವ, ಆ ಒಂದು ರೀತಿ ಕೊಟ್ಟರೇನೋ ಅನ್ನೋ ಥರ ಭಾಸವಾಯಿತು. ಅದು ಹೇಳ್ತಿದ್ರೇ ಒಂಥರ ಕಣ್ಣಲ್ಲಿ ನೀರು ಬರ್ತಾ ಇದೆ ನನಗೆ. ಈ ರೀತಿ ಈ ಸಾರ್ತಿ ಮಂತ್ರಾಲಯಕ್ಕೆ ಹೋದಾಗ ಅವರ ಪರಿಪೂರ್ಣವಾದಂತಹ ಆಶೀರ್ವಾದ ಪ್ರೀತಿಯನ್ನು ಹೊತ್ತು ಬಹಳ ಭಾರವಾದ ಮನಸ್ಸಿನಿಂದ ಮನೆ ಕಡೆ ಬಂದು ಸೇರಿದ್ದಾಯಿತು. ಮತ್ತಿನ್ಯಾವಾಗ ಕರೆಸ್ಕೊತಾರೋ ನೋಡಬೇಕು. ಎಲ್ಲರೂ ಹೇಳ್ತಾರೆ ರಾಯರ ಆಶೀರ್ವಾದ ಇಲ್ದೇ ಆ ಜಾಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಖಂಡಿತ ಅದು ಸತ್ಯ. ಈಗ ನಮಗೆ ಗೊತ್ತಿರೋವಂಥವರಲ್ಲೇ ನಮ್ಮನ್ನು ನೋಡಿದಾಗ ನಾವು ಈಗ ಒಂದು ಸರ್ತಿ ಹೊರಟಾದ್ಮೇಲೆ ನಾವು ಒಂದು 3 ಸರ್ತಿ 4 ಸರ್ತಿ ಹೋಗಿ ಬಂದರು ಪಾಪ ಅವ್ರಿಗಿನ್ನೂ ಹೊರಡಲಿಕ್ಕಾಗಿಲ್ಲ ರಾಯರ ದರ್ಶನಕ್ಕೆ. ಅವರು ಕರೆಸ್ಕೋಬೇಕು, ನಾವು ಹೋಗಬೇಕು. ಯಾರೆಲ್ಲ ಇನ್ನೂ ಹೋಗಿಲ್ಲ ರಾಯರನ್ನೇ ಪ್ರಾರ್ಥನೆ ಮಾಡ್ಕೊಳ್ಳಿ, ಮಂತ್ರಾಲಯಕ್ಕೆ ಕರೆಸ್ಕೊಳ್ಳಿ ಅಂತೇಳಿ. ನಿಜವಾಗಿಯೂ ಭೂಲೋಕದ ಸ್ವರ್ಗ ಅದು. ಅಲ್ಲಿ ಹೋಗಿ ನಾವು ನಿಂತ್ಬಿಟ್ವಿ ಅಂತಂದರೆ ಯಾವ ಮನೆ ಮಠ ಸಂಸಾರದ ಜಂಜಾಟ ಯಾವುದೂ ಬೇಡ ಅಂಥೇಳಿ ಅನ್ನಿಸ್ಬಿಡುತ್ತೆ ಅಲ್ಲಿರೋವರೆಗೂ. ಅಷ್ಟು ನೆಮ್ಮದಿ. ಆದಷ್ಟು ಬೇಗ ಎಲ್ರಿಗೂ ಕೂಡ ರಾಯರ ಮಂತ್ರಾಲಯದ ದರ್ಶನವಾಗಲಿ ಅಂತ ಹೇಳಿ ಕೇಳ್ಕೊತ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಬರ್ತೀನಿ ಇನ್ನೊಂದಷ್ಟು ಮಾಹಿತಿಗಳೊಟ್ಟಿಗೆ ನಿಮ್ಮ ಮುಂದೆ. ನಮಸ್ಕಾರ ಎಲ್ರಿಗೂ.